ಕಾರಣದಿಂದಾಗಿ ಧರ್ಮ ಹಾಗೆಯೇ ಈ ವಿಶಿಷ್ಟವಾಗಿರುವಂಥ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿರುವಂಥ ಬಸವಣ್ಣನವರನ್ನು ಹಾಗೂ ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳನ್ನು ಅವಲೋಕನ ಮಾಡೋದು ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುವಂಥ. ನಾವೆಲ್ಲ ಧರ್ಮದ ಹೆಸರನ್ನು ಸಾಕಷ್ಟು ಕೇಳಿವಿ. ಇನ್ನು ಕೆಲವು ಜನ ಏನು ಹೇಳ್ತಾರೆ, ನೀವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಿಮ್ಮನ್ನು ರಕ್ಷಿಸುತ್ತದೆ. ನೀವೆಲ್ಲ ಕೇಳಿರ್ಬೋದು, ಧರ್ಮೋ ರಕ್ಷತಿ ರಕ್ಷಿತ. ಇಂಥ ಒಂದು ಧರ್ಮವನ್ನು ಕುರಿತು ನಾವು ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಧರ್ಮದ ವಿಷಯದಲ್ಲಿ ತನ್ನದೇ ಆಗಿರುವಂಥ ದೃಷ್ಟಿಕೋನವನ್ನು ಹೊಂದಿರ್ತಾನೆ. ಧರ್ಮ ಎಂಬುದು ಮೂಲತಃ ಒಂದು ಸ್ವತಂತ್ರವಾಗಿರುವಂಥ ಅನುಭೂತಿ. ದಯೆಯೇ ಧರ್ಮಕ್ಕೆ ಮೂಲ. ಧರ್ಮಗುರು ಬಸವಣ್ಣನವರು ದಯೆಯೇ ಧರ್ಮಕ್ಕೆ ಮೂಲ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಮಾನವೀಯ ಸೇವೆಯಲ್ಲಿ ದೇವತ್ವವನ್ನು ಕಾಣುವುದು ಧರ್ಮದ ಉದ್ದೇಶ. ಈ ಧರ್ಮ ಎಂದ ತಕ್ಷಣ ಜಗತ್ತಿನಲ್ಲಿರುವಂಥ ಅನೇಕ ಧರ್ಮಗಳ ಹೆಸರು ನಮ್ಮ ಮುಂದೆ ಸುಳಿತದೆ. ಕ್ರೈಸ್ತ, ಇಸ್ಲಾಂ, ಜೈನ, ಬೌದ್ಧ ಮುಂತಾದ ಧರ್ಮಗಳಂತೆ ಲಿಂಗಾಯತವು ಕೂಡ ಒಂದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು. ಅಂದರೆ ಲಿಂಗಾಯತ ಒಂದು ಸ್ವತಂತ್ರವಾಗಿರುವಂಥ ಧರ್ಮ. ಜೈನ, ಬೌದ್ಧ, ಕ್ರೈಸ್ತ, ಇಸ್ಲಾಂ ಧರ್ಮಗಳಂತೆ ಲಿಂಗಾಯತ ಕೂಡ ಒಂದು ಸ್ವತಂತ್ರವಾಗಿರುವಂಥ ಅಸ್ತಿತ್ವವನ್ನು ಹೊಂದಿಕೊಂಡಿರುವಂಥ ಒಂದು ಧರ್ಮ. ಈ ಧರ್ಮವನ್ನು ಬಸವ ಧರ್ಮ, ಶರಣ ಧರ್ಮ ಅಂಥೇಳಿ ಅನೇಕರು ಹೇಳ್ತಾ ಇರೋದನ್ನು ಕೂಡ ನಾವೆಲ್ಲ ಕೇಳಿದ್ದೇವೆ. ವೈದಿಕ ಕರ್ಮಕಾಂಡದ ಶೋಷಣೆ ವಿರೋಧದಲ್ಲಿ ಹುಟ್ಟಿದಂಥ ಅವೈದಿಕ ಧರ್ಮ ಇದು. ಧರ್ಮಗುರು ಬಸವಣ್ಣನವರಿಂದ ಸ್ಥಾಪನೆಗೊಂಡ ಈ ಧರ್ಮ ಸಮಾಜದಲ್ಲಿ ಇವತ್ತು ವಿಜೃಂಭಿಸುತ್ತಿರುವ ಜಾತಿ ಭೇದ, ಲಿಂಗಭೇದ, ವರ್ಣ ಹಾಗೂ ವರ್ಗ ಭೇದಗಳಿಗೆ ಕಾರಣವಾಗಿರುವಂಥ ವೇದ, ಶಾಸ್ತ್ರ, ಪುರಾಣಗಳನ್ನು ಲಿಂಗಾಯತ ಧರ್ಮ ತಿರಸ್ಕರಿಸಿದೆ. ವೇದ ವಿಪ್ರರಬಹುದೇ, ಶಾಸ್ತ್ರ ಸಂತೆಯ ಮಾತು, ಪುರಾಣ ಪುಂಡರಗೋಷ್ಠಿ, ಆಗಮ ಅನೃತದ ನುಡಿ, ತರ್ಕ ವ್ಯಾಕರಣ ಕವಿತ್ವ ಪ್ರೌಢಿಮೆ. ಇದು ಕಾರಣ ತನ್ನೊಳಗ ನಡೆದ ಅನುಭವದಿಂದ ಘನವಲ್ಲ ಕಲಿದೇವರ ದೇವ ಅಂಥೇಳಿ ಮಡಿವಾಳ ಮಾಚುತಂದೆಗಳು ಹೇಳಿರುವುದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು. ಲಿಂಗಾಯತ ಧರ್ಮ ಅವೈದಿಕ ಧರ್ಮ ಅನ್ನೋದಕ್ಕೆ ಈ ವೇದ, ಅಸ್ಪೃಶ್ಯತೆ, ಜಾತಿ ಭೇದ, ಲಿಂಗಭೇದ, ವರ್ಣ ವರ್ಗ ಭೇದವನ್ನು ನಿರಾಕರಿಸಿದ ಬಸವಣ್ಣನವರು ಈ ಸನಾತನ ಧರ್ಮದಲ್ಲಿದ್ದುಕೊಂಡು ಇದನ್ನು ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತು ಲಿಂಗಾಯತದಲ್ಲಿ ಜಾತಿಗಳಿಲ್ಲ, ವೃತ್ತಿಗಳಿವೆ. ಇದರಲ್ಲಿ ಮತಾಂತರವಿಲ್ಲ, ಮತ ನಿರಸನವಿದೆ.
ಲಿಂಗಾಯತರು ಸವರ್ಣೀಯರಲ್ಲ, ಅವರ್ಣೀಯರು. ಲಿಂಗಾಯತ ಧರ್ಮ ಧನವುಳ್ಳವರ ಧರ್ಮವಲ್ಲ, ಘನವುಳ್ಳವರ ಧರ್ಮ. ಲಿಂಗಾಯತ ಸ್ಥಾವರ ದೇವಾಲಯಗಳ ಧರ್ಮವಲ್ಲ, ದೇಹವನ್ನೇ ದೇವಾಲಯವನ್ನಾಗಿಸಿಕೊಂಡವರ ಧರ್ಮ. ಪ್ರಾಯಶ್ಚಿತ್ತತೆಗಳ ದುಬಾರಿ ಧರ್ಮವಲ್ಲ, ಪಶ್ಚಾತ್ತಾಪದ ಸರಳ ಧರ್ಮ. ಆಜ್ಞಾ ಪ್ರಧಾನ ಅಧಿಕಾರಿ ಧರ್ಮವಲ್ಲ, ಅನುಭಾವ ಪ್ರಧಾನ ಜನತಾಂತ್ರಿಕ ಧರ್ಮ ಈ ಲಿಂಗಾಯತ ಧರ್ಮ. ಇದು ಬೇಡಿ ಬದುಕಿಸುವ ಪರಾವಲಂಬಿ ಧರ್ಮವಲ್ಲ, ಇದು ಸ್ವಾವಲಂಬಿ ನೀಡಿ ಬದುಕಿಸುವ ಧರ್ಮ. ನಾವು ಬೇಡಿ ಬದುಕುವಂಥದ್ದಲ್ಲ ಈ ಧರ್ಮದ ಸಂದೇಶ. ಸ್ವತಃ ನಾವು ದುಡಿದು ಗಳಿಸಿ ಕಾಯಕದ ಮೂಲಕ ಮಾಡಿಕೊಳ್ಳುವಂಥದ್ದು ಧರ್ಮ ಇದು. ಹಾಗಾಗಿ ಇಂಥ ಒಂದು ಅಪರೂಪದ ಒಂದು ಧರ್ಮದ ಸೂತ್ರಗಳನ್ನು ನೀಡುವ ಮೂಲಕ ನಮಗೆ ಆ ಇಡೀ ಗಣಿತದ ಪ್ರಮೇಯವನ್ನು ತಿಳಿಸ್ಲಿಕ್ಕೆ ಈ ಸೂತ್ರಗಳು ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತದೆ, ಕಾರಣವಾಗ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಪರಂಪರೆಯ ಮುಂದುವರೆದ ಭಾಗ ಅಂತ ಅಂದ್ಕೊಂಡು ಬಂದ್ರೆ ಕಂಡು ತುಂಬ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ಮಧುರ ಗುಣವ ಇರುವೆ ಬಲ್ಲದು, ವಾಯುವಿನ ಗುಣವ ಸರ್ಪ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನಾನುಭವವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾರಣ ಕಲಿದೇವರ ದೇವ. ಈ ಲೋಕಕ್ಕೆ ಬಂದ ಮೇಲೆ ಪ್ರತಿಯೊಬ್ಬ ಮಾನವನು ಶಿವಜ್ಞಾನಿಯಾಗಿ ಶಿವಾನುಭವ ಪಡೆಯುವುದು ಬಹುಮುಖ್ಯ. ಅಂಥ ಜ್ಞಾನಾನುಭವ ಪಡೆಯದಿದ್ದರೆ ಆತ ಕಾಗೆ ಕೋಳಿಗಳಿಗಿಂತ ಕೀಳಾಗುವುದು. ಮನುಷ್ಯ ಈ ಲೋಕಕ್ಕೆ ಬಂದಿರುವುದು ಕೇವಲ ಉಂಡುಟ್ಟು ಸುಖಿಸಲಿಕ್ಕಾಗಿ ಅಲ್ಲ. ಅದಕ್ಕಾಗಿಯೇ ಬಸವಣ್ಣನವರು ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಎಂದಿದ್ದಾರೆ. ನಾವು ನಮ್ಮ ದೇಹವನ್ನು ಪ್ರಸಾದ ಕಾಯ ಮಾಡಿಕೊಂಡು ಇತರರನ್ನು ಆ ದಾರಿಯಲ್ಲಿ ಕರೆದೊಯ್ಯಬೇಕು. ನಾವು ಮಾತ್ರ ಶಿವಾನುಭವಿಯಾಗಿ ಇತರರು ಆಗದಿದ್ದರೆ ಕಲ್ಯಾಣ ರಾಜ್ಯದ ಕನಸು ನನಸಾಗಲು ಹೇಗೆ ಸಾಧ್ಯ? ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಕಲ್ಯಾಣಕ್ಕೆ ಬಂದ ಸಾಧಕರೆಲ್ಲರೂ ಶಿವಾನುಭವ ಪಡೆಯಲು ಅವಕಾಶ ಮಾಡಿದ್ದರು. ಅಂಥ ಅನುಭವ ಪಡೆಯಲು ಕರ್ನಾಟಕ ಮತ್ತು ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಮಾತಾಡಬಾರ್ದು ಯಾರು ಧರ್ಮ ಜಿಜ್ಞಾಸುಗಳು ಕಲ್ಯಾಣಕ್ಕೆ ಬಂದರು. ಹಾಗೆ ಬಂದವರೆಲ್ಲ ಚೊಕ್ಕ ಚಿನ್ನವಾದರು. ನರಜನ್ಮ ಕಳೆದುಕೊಂಡು ಹರಜನ್ಮ ಪಡೆದುಕೊಂಡರು. 12ನೇ ಶತಮಾನದಲ್ಲಿ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಪ್ರಮಥರು ಇಷ್ಟಲಿಂಗ ನಿಷ್ಠೆ, ಕಾಯಕ, ದಾಸೋಹ ಪ್ರಜ್ಞೆ ಬೆಳೆಸಿಕೊಂಡು ಆದರ್ಶ ಜೀವನ ನಡೆಸಿದರು. ತಮ್ಮ ಅನುಭವವನ್ನು ದಾಖಲಿಸಿ ಅಮೂಲ್ಯವಾದ ವಚನ ಸಾಹಿತ್ಯವನ್ನು ನಮ್ಮೆಲ್ಲರಿಗೆ ಕರುಣಿಸಿದ್ದಾರೆ. ಅಮೂಲ್ಯ ವಚನ ಸಾಹಿತ್ಯ ನಮ್ಮಲ್ಲಿದ್ದರೂ ಅವುಗಳ ಸಂದೇಶಗಳನ್ನು ಅರಿತು ಆಚರಣೆಯಲ್ಲಿ ತರುವಲ್ಲಿ ಎಡವಿದ್ದೇವೆ. ಜವಾಬ್ದಾರಿ ಸ್ಥಾನದಲ್ಲಿರುವ ಮಠಾಧಿಪತಿಗಳೇ ಎಡವಿದರೆ ಭಕ್ತರನ್ನು ಮುನ್ನಡೆಸುವವರು ಯಾರು? ಹಾಗೆ ನೋಡಿದರೆ ಈಗ ಎಷ್ಟೋ ಭಕ್ತರೇ ಮಠಾಧೀಶರಿಗಿಂತ ಹೆಚ್ಚು ಬಸವ ತತ್ವ ಪ್ರೇಮಿಗಳಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ನೆಲೆಯಲ್ಲಿ ನಾವೆಲ್ಲರೂ ಬಸವ ಪಥದಲ್ಲಿ ನಡೆಯುವ ಸಂಕಲ್ಪ ಮಾಡಬೇಕಿದೆ. ಅಷ್ಟೇ ಅಲ್ಲ, ಭಕ್ತರಿಗೂ ದಾರಿ ತೋರಿಸಬೇಕಾಗಿದೆ. ಅದಕ್ಕಾಗಿ ಈ ವರ್ಷ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಒಂದು ಮಹತ್ವದ ನಿರ್ಣಯ ತೆಗೆದುಕೊಂಡಿದೆ. 2024 ಜೂನ್ ತಿಂಗಳಿನಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪರವಾಗಿ ನಮ್ಮಲ್ಲಿ ಅನೇಕರು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರನ್ನು ಬೆಂಗಳೂರಲ್ಲಿ ಭೇಟಿ ಮಾಡಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲು ಮನವಿ ಸಲ್ಲಿಸಿದ್ದರು. ನಮ್ಮ ಮನವಿಗೆ ಸ್ಪಂದಿಸಿದ ಸಿದ್ದರಾಮಯ್ಯನವರು ಮಂತ್ರಿಮಂಡಲದಲ್ಲಿ ಈ ವಿಷಯವನ್ನು ಚರ್ಚಿಸಿ 2024 ಜೂನ್ 18ರಂದೇ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಅಭಿನಂದನಾರ್ಹ. ಅದರ ನಿಮಿತ್ತ ಬಸವ ಸಂದೇಶ ಸಾರುವ ಕಾರ್ಯಕ್ರಮಗಳು ಎಲ್ಲೆಡೆ ನಡೆಯಬೇಕಾಗಿತ್ತು. ಆದರೆ ಅಂಥ ಯಾವ ಕಾರ್ಯಕ್ರಮಗಳು ನಡೆಯಲಿಲ್ಲ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಈ ಬಗ್ಗೆ ಚರ್ಚಿಸಿ ಬಸವ ಸಾಂಸ್ಕೃತಿಕ ಅಭಿಯಾನ ಮಾಡಲು ಯೋಚಿಸಿದೆ.
ಒಕ್ಕೂಟದ ಪ್ರಮುಖ ಮಠಾಧೀಶರು ಧಾರವಾಡದಲ್ಲಿ ಸೇರಿ ಈ ಕಾರ್ಯಕ್ರಮ ಹೇಗಿರಬೇಕು ಎಂದು ಚಿಂತನ ಮಂಥನ ಮಾಡಿದ್ದೆವು. 2025 ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಸಲು ನಿರ್ಣಯಿಸಿ ಕರಪತ್ರಗಳನ್ನು ಹೊರತರಲಾಗಿದೆ. ಇದು ಯಾರೋ ಒಬ್ಬರು ಮಾಡುವ ಕಾರ್ಯಕ್ರಮವಲ್ಲ. ಬಸವ ಪರವಾಗಿರುವ ಎಲ್ಲ ಸಂಘಟನೆಗಳು ಮತ್ತು ಬಸವಪರ ಮಠಾಧೀಶರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಈ ಅಭಿಯಾನ ಫಲಪ್ರದವಾಗುವಂತೆ ಮಾಡಬೇಕಿದೆ. ಅದಕ್ಕಾಗಿ ಇಂದು ಕರ್ನಾಟಕದ ಬಸವಪರ ಮಠಾಧೀಶರ ಸಭೆಯನ್ನು ಕರೆಯಲಾಗಿದೆ. ಸಂಘಟನೆಗೆ ತಮ್ಮೆಲ್ಲರ ಸಲಹೆ, ತನು ಮನ ಧನದ ಸಹಕಾರ ಬಹುಮುಖ್ಯ. ತಮ್ಮ ತಮ್ಮ ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಜಿಲ್ಲಾ ಸಮಿತಿ ರಚಿಸಿಕೊಂಡು ಸಂಘಟನೆ, ಪ್ರಚಾರ ಮತ್ತು ಹಣ ಸಂಗ್ರಹದ ಕಾರ್ಯ ಮಾಡಬೇಕಾಗಿದೆ. ತಾವೇ ಜವಾಬ್ದಾರಿ ತೆಗೆದುಕೊಂಡು ಜಾಗತಿಕ ಲಿಂಗಾಯತ ಮಹಾಸಭೆ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ರಾಷ್ಟ್ರೀಯ ಬಸವದಳ, ಬಸವ ಸಮಿತಿ, ಬಸವ ಕೇಂದ್ರ, ಕದಳಿ ಮಹಿಳಾ ವೇದಿಕೆ, ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ಮತ್ತಿತರ ಸಂಘಟನೆಯವರೊಂದಿಗೆ ಚರ್ಚಿಸಿ ಅವರೆಲ್ಲರೂ ಅಭಿಯಾನದ ಯಶಸ್ಸಿಗೆ ಕಾಯ, ವಾಚ, ಮನಸ ಸೇವೆ ಸಲ್ಲಿಸುವಂತೆ ಪ್ರೇರೇಪಿಸಬೇಕಿದೆ. ಯಾಕೆ ಓಡಾಡಬಾರ್ದು ಮಧ್ಯೆ ಯಾರು ತಾವು ನಿರ್ವಹಿಸಬೇಕಾದಂಥ ಜವಾಬ್ದಾರಿ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಬನ್ನಿ ಸಮಯ